ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆ ಶ್ರೀ ಮಾತಾ ಮಾಣಿಕೇಶ್ವರಿ ಮಾಯೋಗಿನಿ ಮಾತಾ ಮಾಣಿಕೇಶ್ವರ ಅವರ ಆಶ್ರಮದಲ್ಲಿ ನಡೆದಿರುವಂತಹ ಪತ್ರಿಕೆಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ರಘು ಪಾಟೀಲ್ ಅವರು ಆಶ್ರಮದಲ್ಲಿ ಸರ್ವಾಧಿಕಾರಿ ಧೋರಣೆ ತೋರುತ್ತಿರುವಂತಹ ಶಿವಯ್ಯ ವಿರುದ್ಧ ಗುಡುಗಿ ಅವರು ಮಾಡುತ್ತಿರುವ ಅನ್ಯಾಯದ ಬಗ್ಗೆ ಹೇಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ ಏನು ಆಗಿದೆ ಎಂದು. ಶಿವಯ್ಯ ಹಠಾವ್ ಬ್ಯಾನಗುಂದಿ ಬಚಾವ್ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ ಏನಾಗಿದೆ ಎಂದು ತಿಳಿದುಕೊಂಡು ಬರೋಣ. ವಿಷಯಗಳನ್ನು ಹೇಳಿದ್ದಾರೆ. ಯಾವ ವಿಷಯದ ಬಗ್ಗೆ ಅಂದರೆ 21ನೇ ತಾರೀಕು ಭಾನುವಾರ ಸಭೆ ಹಾಗೂ ಸೋಮವಾರದ ಪತ್ರಿಕಾ ವರದಿ ಕುರಿತಾಗಿ ಮಾತನಾಡಿರುತ್ತಾರೆ. ಈಗ ನಮ್ಮ ಪ್ರಶ್ನೆ, ಪತ್ರಿಕೆಗೋಷ್ಠಿಯಲ್ಲಿ ತಾವು ಹೇಳಿದ ಹಾಗೆ ಮೈಸೂರು ಸರ್ಕಾರದಿಂದ 55 ಎಕರೆ 4 ಗುಂಟೆ ಜಾಗ ಖರೀದಿ ಕೊಟ್ಟಿರುವ ದಾಖಲೆಯನ್ನು ನಾವು ಒಪ್ಪುತ್ತೇವೆ. ನಾವು ಎಲ್ಲಿಯೂ ಸಹ ಮಾಣಿಕೇಶ್ವರಿ ಅಮ್ಮನವರಿಗೆ ಸ್ಥಳ ದಾನವಾಗಿ ನೀಡಿರುವುದಾಗಿ ಹೇಳಿಲ್ಲ. ಪತ್ರಿಕೆಯಲ್ಲಿ ಪ್ರಕಟ ಆಗಿರುವ ಸುದ್ದಿ ನಾವು ಹೇಳಿರುವುದು ಸುದ್ದಿ ತಿರುಚಲಾಗಿದೆ. ನಾವು ಹೇಳಿದ್ದು ಸ್ಥಳ ನೀಡಲು ಆಗಿನ ಸರ್ಕಾರದ ಜೊತೆ ಹಾಗೂ ಅಮ್ಮನವರ ಜೊತೆ ನಿರಂತರ ಸಂಪರ್ಕದಲ್ಲಿ ನಮ್ಮ ಅಜ್ಜನವರಾದ ರಾಮರೆಡ್ಡಿ ಅವರು ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಎಂದು ತಾವು ಪತ್ರಿಕೆಗೋಷ್ಠಿಯದ್ದಕ್ಕೂ ಕೇವಲ ನಾರಾಯಣಪೇಟ್ ಬನ್ನಪ್ಪ ಹಾಗೂ ತಾಂಡೂರು ಮಣಪ್ಪ ಎಂದು ಹೇಳಿ ಸ್ಥಳೀಯರು ಸಹಾಯ ಮಾಡಿದ್ದಾರೆ ಹೇಳಿ ಬೇಕಂತಲೇ ನಮ್ಮ ಹಿರಿಯರ ಹೆಸರು ಮರೆಮಾಚಿ ಅವರ ಕೊಡುಗೆ ಇಲ್ಲವೆಂಬ ಹಾಗೆ ತೋರಿದ್ದಿರ. ಕೆಳ ಅಂಶಗಳು ದಾಖಲೆಗಳು ನಿಮ್ಮ ಮುಂದೆ ನಾವು ಇಡಲು ಬಯಸುತ್ತೇವೆ. ಆಲ್ರೆಡಿ ನಿಮಗೆ ಪ್ರತಿಗಳನ್ನು ಕೊಟ್ಟಿದ್ದಾಗಿದೆ. ಸ್ಥಳೀಯರ ಸಹಾಯವಿಲ್ಲವಾದರೆ ಇಷ್ಟು ದೊಡ್ಡ ಪ್ರಮಾಣದ ಜಮೀನು ಹೊರಗಿನವರ ಸಹಾಯದಿಂದ ಈ ಮಟ್ಟಕ್ಕೆ ದೇವಸ್ಥಾನಗಳ ನಿರ್ಮಾಣ ಮಾಡಲು ಸಾಧ್ಯವೇ? ಪ್ರತಿ ಬಾರಿ ಪ್ರತಿ ಕೆಲಸಕ್ಕೂ ತಾಂಡೂರು ಮತ್ತು ನಾರಾಯಣಪೇಟೆಯಿಂದ ಬಂದು ಕೆಲಸ ಮಾಡಲು ಸಾಧ್ಯವೇ? ಇಲ್ಲಿ ನಾವು ಈ ಆಶ್ರಮಕ್ಕೆ ನಿಸ್ವಾರ್ಥವಾಗಿ ಸೇವೆ ನೀಡಿರುವ ಭಕ್ತರ ಸೇವೆ ಯಾಕೆ ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ? ಒಂದು ದಿನಕ್ಕೆ ಈ ಕ್ಷೇತ್ರ ಅಭಿವೃದ್ಧಿ ಆಗಿದ್ದಲ್ಲ, ಸುಮಾರು 15-20 ವರ್ಷಗಳ ಕಾಲ ನಿರಂತರ ಮಾಡಿರುವ ಸೇವೆ ಯಾಕೆ ನೀವು ಗುರುತಿಸುತ್ತಿಲ್ಲ? ನಮ್ಮ ಕುಟುಂಬ ಹಾಗೂ ಸ್ಥಳೀಯರಿಗೆ ಈ ನೋವು ಹಲವು ವರ್ಷಗಳಿಂದ ನಮ್ಮ ಕುಟುಂಬಕ್ಕೆ ಸಿಗಬೇಕಾದ ಗೌರವ ಯಾಕೆ ನೀವು ನೀಡುತ್ತಿಲ್ಲ? ಇನ್ನೊಂದೇನಂತಂದರೆ, ಇವಾಗ ಯಾವುದೇ ಟ್ರಸ್ಟ್ದಲ್ಲಿ ಏನೇ ಆಗಿದ್ರು ಮೊದಲು ಮಾಡಿದವರಿಗೆ ಸ್ಥಾನಮಾನ ಕೊಡುತ್ತಾರೆ. ಇವಾಗ ಎಕ್ಸಾಂಪಲ್ ಇದೆ, ಮೋತಕ್ಪಲ್ಲಿ ಸೇರಿದಂತೆ ಅಭಿವೃದ್ಧಿಗೆ ಸಹಾಯಕರಾಗಿದ್ದಂತಹ ಕುಟುಂಬದವರಿಗೆ ಮೊದಲ ಆದ್ಯತೆ ನೀಡಿರುವುದು ಎಲ್ಲೆಡೆ ವಾಡಿಕೆ. ಸಮಕ್ಷದಲ್ಲಿ ಎಲ್ಲ ಹಳ್ಳಿದಾಗ ಮಂದಿಗೆಲ್ಲ ಕರೆಸಿ ಹೊಸ ಟ್ರಸ್ಟ್ ಮಾಡಬೇಕು, ಎಲ್ಲರ ಒಪ್ಪಂದದ ಮೇರೆಗೆ. ಮತ್ತೆ ನಿಮ್ಮನ್ನು ಗುರುತಿಸಬೇಕು. ಒಬ್ಬರಿಗೆ ಇಲ್ಲ ಸರ್, ಯಾರು ಮರ್ಯಾದೆ ಕೊಡಲ್ಲ, ನಮ್ಮ ಮನೆಗೆ ಮರ್ಯಾದೆ ಕೊಡಲ್ಲ. ಓಕೆ, ನಮ್ಮ ಮನೆ ಅಂತ ಫಸ್ಟ್ ಪಾಯಿಂಟ್ ಅಂತೂ ಟ್ರಸ್ಟ್ ರದ್ದು ಮಾಡಬೇಕಿದೆ. ಎಲ್ಲರ ಅವರಂತೂ ಖಚಿತವಾಗಿ ಅವರ ಪದವಿಗೆ ರಾಜೀನಾಮಾ ಮಾಡಬೇಕು. ಅವ್ರಿಗೆ ಇವಾಗ ಒಂದು ಮಾತ್ರಿ ಅವ್ರನ್ನು ಕೇಳ್ತಾರೆ, ನಾವು ಹೇಳ್ತೀವಿ. ಅಮ್ಮವ್ರು ಹೇಳ್ಯಾರ ಕೊನೆ ತರಕ ಅಧ್ಯಕ್ಷ ಆಗಿರ್ತೀನಿ ಅಂತ ಏನು ಲಿಖಿತ ಪೂರ್ವಕ ಏನಾಗ್ಯದ ನಮಗೆ ಕೇಳ್ಯಾರಲ್ಲ. ನಮ್ಮ ತಾತಂದು ಏನಾದ, ನಿಮ್ಮ ತಾತಂದು ಏನಾದ ಅಂತ ಕೇಳಿದವರು ಇವಾಗ ಅವ್ರನ್ನು ತೋರಿಸ್ಬೇಕು. ಎಲ್ಲದಕ್ಕೂ ಅಮ್ಮ ಹೇಳ್ಯಾರಲ್ಲ, ಏನಾದ ಪ್ರೂಫು ನಾವು ಬೇಡ್ತೀವಿ. ಇವಾಗ ಅದ್ರ ಬೇರೆ ಅದ್ರ ಮಗನಿಗೆ ಸಹಾಯಕನಾಗಿ ಇಟ್ಕೊಂಡನಲ್ಲ, ಅದು ಏಜ್ ಆಗ್ಯದ ಮಾಡಕ್ಕಾಗಲ್ಲ ಅಂತ ಸಹಾಯಕನಂತ ಹೇಳತ್ತನಲ್ಲ, ರಾಜೀನಾಮಾ ಮಾಡಕ್ ಹೇಳ್ರಿ. ಇಬ್ಬರು ರಾಜೀನಾಮೆ ಮಾಡಿ ಹೋಗ್ಬೇಕು, ಬಿಡಂಗಿಲ್ಲ. ನಾವು ಅವ್ರು ಏನೇ ಸೇವೆ ಮಾಡ್ಕೊಂಡಿದ್ರು ಮಾಡ್ಕೊತ ಇರ್ಬೇಕಷ್ಟೇ. ಸನ್ಯಾಸಿ ಟೈಪ್ ಇರ್ಬೇಕ್ರಿ ಅವರು. ಇವೆಲ್ಲ ಮಂದಿಗೆ ಜಗಳ ಹಚ್ಚೋದು, ಭಕ್ತರು ಬಂದ್ರೆ ಅವ್ರಿಗೆ ಕ್ರಾಸಸ್ ಹಚ್ಚೋದು, ಇವೆಲ್ಲ ಇಲ್ದೊಂದು ಮಾಡಿದ್ರು ಸರಿಯಾಗಿರಂಗಿಲ್ಲ. ನಾವು ಬಿಡೋರ್ನ ಅಲ್ಲ. ನಾವು ಕನಿಷ್ಠ ಅಂದ್ರೆ ಒಂದು 11 ಮಂದಿ ಇಲ್ಲಿ ಗುಡ್ಡಕ್ಕೆ ಬಿಟ್ಟೋಗ್ಯಾರ್ರಿ. ಅವ್ರಿಗೆಲ್ಲ ಹೊಡೆದು ಕಳಿಸಿ. ನೀವು ಹೈದರಾಬಾದಾಗ ಅವರು ವೀರಾಚಾರ್ಯ ಅಂತನ್ರಿ, ಅವ ಕನಿಷ್ಠ ಅಂದ್ರೆ 50 ವರ್ಷ ಸೇವೆ ಮಾಡ್ಯಾನ. ಸಂತೋಷಮ್ಮ ಅಂತಾಳ, ಕಲಾವತಿ ಅಂತಾಳ, ಅವ್ರು 16 ವರ್ಷ ಹುಡುಗಿ ಇದ್ದವ್ ಬಿಟ್ಟೋಗ್ಯಾರಂತ. ಅವ್ರಿಗೆ ಅವ್ರ ಬಳಿ ಮಾತಾಡ್ತಿದ್ರು, ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ ಫೋನ್ನಾಗೂ ನಾವು ಕಾಂಟ್ಯಾಕ್ಟ್ ಆಗ್ತೀವಿ, ನಾವು ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲಿ ಬೇಕಲ್ಲಿ ಅಂತ ಹೇಳ್ತಾರೆ ಸರ್. ಈಗ ಅವರು ನಮಗೆ ಕೆಳಗಡೆ ಶಾಪ್ ನಂಬರ್ 7 ಕೊಟ್ಟಿರುತ್ತಾರೆ. ಇದಕ್ಕೆ ಪ್ರತಿ ವರ್ಷ 12,000 ಫಾರ್ ಮಂತ್ 1000 ರೂಪೀಸ್ ಅಂತಾರ. ನಮ್ಮಲ್ಲಿ ರಿಸಿಪ್ಟ್ ಇದೆ, ಬೇಕಾದ್ರೆ ನೀವು ಕಾಪಿನೂ ಕೊಡ್ತೀವಿ. ಬಟ್ ಇದು ಗುಟ್ಟು ಸಂಬಂಧಪಟ್ಟ ಫಂಕ್ಷನ್ ಹಾಲ್ಗಳಲ್ಲಿ ನಮ್ಮ ಮದುವೆಗಳಾದರೂ ನಾವು ಏನಂತಾರೆ ರಿಸಿಪ್ಟ್ ಏನು ಚಾರ್ಜ್ ಇದೆ ಅದೆಲ್ಲ ಮಾಡ್ಕೊಂಡೆ ನಾವು ಮದುವೆಗಳು ಮಾಡ್ಕೊಂಡಿದ್ದಿಲ್ಲಿ. ನಾವು ಯಾವುದೇ ತರಹದ ಉಚಿತ ಫಂಕ್ಷನ್ ಹಾಲ್ ತಗೊಂಡಿಲ್ಲ, ಸೆಟರ್ ತಗೊಂಡಿಲ್ಲ. ನಮಗೆ ಸೆಟರ್ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿಲ್ಲ. ಆಸ್ ಎ ರೆಂಟರ್ ಫಂಕ್ಷನ್ ಹಾಲ್ ಕೊಟ್ಟಿವಿ ಅಂತೇಳಿ ನಾವು ಮಾಡೋದು ನೋಡ್ರಿ, ಎಲ್ಲ ಇಲ್ಲಿಗಲ್ ಕೆಲಸ ಟೋಟಲ್. ಇವಾಗ ಅಲ್ಲಿ ಕನಿಷ್ಠ ಅಂದ್ರೆ ಈಗ ಒಂದು 54 ಒಂದು, ಈ ಕಡೆ ಒಂದು 20
74 ದುಕಾನ್ ಕಟ್ಟಿದ್ರಿ, ಒಂದಕ್ಕೆ NA ಕಾಪಿ ಇಲ್ಲ, ಪರ್ಮಿಷನ್ ಇಲ್ಲ, ಏನಿಲ್ಲ, ವಿತೌಟ್ ಟೋಟಲ್ ಇಲ್ಲಿಗಲ್. ಇವಾಗ ನಮ್ಮಂತವ್ರು ಅಬ್ಜೆಕ್ಷನ್ ಮಾಡಿದ್ರು ಸರ್. ಇವಾಗ ನಾನು NHSR ಅಧ್ಯಕ್ಷ ಸರ್, ಕರ್ನಾಟಕ ಸ್ಟೇಟ್ ನಾನು ಬಿ. ಇವಾಗ ಹಂಗೆ ನಾವೇನಾದ್ರು ಅಬ್ಜೆಕ್ಷನ್ ಮಾಡ್ಬೇಕಂದ್ರೆ ನಮ್ಗೆ ಪವರ್ ಇಲ್ಲ. ಅಮ್ಮ 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 ಅನ್ಕೋತ ಎಲ್ಲರಿಗೆ ಬಂದವ್ರಿಗೆಲ್ಲ ಭೇದ ಭಾವ ಮಾಡೋ. ತೆಲಂಗಾಣಿ ಮಂದಿ ಬಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋ. ನಮ್ಮ ಕರ್ನಾಟಕದವ್ರು ಬಂದ್ರೆ ಮಾತ್ರ ಅವ್ರಿಗೆ ಆಮೇಲೆ ಅವ್ರು ದೇಣಿಗೆ ಕೊಡ್ತಾರ, ಅದ್ರ ಸಲಕ್ಕೆ ಅವ್ರು ಮೊದಲು ದರ್ಶನ ಕೊಡಿಸ್ತೀವಿ ಅಂತ ಹೇಳ್ತಾನೆ. ಮೊನ್ನೆ ಕೊಟ್ಟನಲ್ಲ ನಿಮ್ಗೂ. ಒಂದೇ ಮನೆಗೆ ಕೆಲಸ ಕೊಟ್ರನ್ರಿ ಅವ್ನ್ರಿ, ಇಲ್ಲಿ ಆಶ್ರಮದ ಒಂದೇ ಮನೆಗೆ ಅವರು ಕಮಿಟಿದಾಗ ಇವಾಗ ನೀವು ಅಂದಿರಲ್ರಿ ಕಲ್ಯಾಣ ಮಂಟಪ ಶಾಪ್ ಕೊಟ್ಟಾರ ಅಂತ ಹೇಳಿ, ಖರೆ ಕೊಟ್ಟಾರ. ನಮ್ಗೇನು ಎಲ್ಲರ ತರ ಭಕ್ತರ ತರ ಸುಮ್ಮ ಫ್ರೀಯಾಗಿ ಯಾರಿಗೆ ಕೊಟ್ಟಿಲ್ಲ. ಇಲ್ಲಿ ಕಲ್ಯಾಣ ಮಂಟಪ ಎಲ್ಲರದಾಗ ಕಮಿಟಿದಾಗ ಕೊಡುವಾಗ ನೀವು ಕಮಿಟಿ ಎಲ್ಲರ ಮುಂದೆ ಕೊಟ್ಟಾಗ ಕಲ್ಯಾಣ ಮಂಟಪ ತಗೋದು ಎಲ್ಲರ ಮುಂದೆನೆ ತಗೋಬೇಕು. ನಿಮ್ ಇಷ್ಟ ಬಂದಾಗ ಕೊಡ್ತೀರಿ, ಇಷ್ಟ ಬಂದಾಗ ತಗೋತೀರಲ್ಲ. ಒಬ್ಬರು 3 ದಿನ ಊಟ ಮಾಡ್ಲಿಕ್ಕೆ ಬಂದ್ರೆ 3 ದಿನ ಊಟ ಮಾಡಿದ್ರೆ ನೆಕ್ಸ್ಟ್ ಡೇ ಬರ್ಬೇಡ್ರಿ ಇಲ್ಲಿಗೆ ಯಾನಾಗುಂದಿದವ್ರಿಗೆ. 3 ದಿನ ಊಟ ಮಾಡ್ಬೇಕು ಇಲ್ಲಿ ಬಂದು. 3ನೇ 4ನೇ ದಿನ ಬಂದೆ ತಾಟು ಒಳಗಿಟ್ಟಿರೋ ಹಣ್ಣ ಚೆಲ್ತಾರೆ. ಯಾಕೆ ಚೆಲ್ತೀರಿ ನೀವು? ದಾಸೋಹ ಅಂದ್ರೆ ಏನ್ ಅನ್ಕೊಂಡಿರಿ ನೀವು? ಇದೇ ಅಲ್ಲ, ಪ್ರತಿ ಪ್ರಶ್ನೆ ನಾನು ಹಾಕ್ತೀನಿ, ನೀವು ಸಮಾಧಾನ ಕೊಡ್ಬೇಕು. ನನ್ನ ಮೊಟ್ಟೆಗೆ ಎಷ್ಟು ಉರಿಯಾದ ಅಂದ್ರೆ ಅಷ್ಟು ಉರಿಯಾದ. ನಮ್ಮ ಫ್ಯಾಮಿಲಿದವ್ರಿಗೆ ಎಲ್ಲರಿಗೂ ಏನ್ ಮಾಡತ್ತೇವೆ ನಾವು, ಯಾರ್ಯಾರಿಗೆ ಏನೇನ್ ಸಮಾಧಾನ ಕೊಡ್ಬೇಕು ಎಲ್ಲ ಕೊಡ್ತೀವಿ ನಾವು. ಒಬ್ಬ ಮುದುಕಿ ಪಾಕಲ್ದಾಗ ಮುದುಕಿ, ಆ ಮುದುಕಿಗೆ ನಡಿಲಿಕ್ನು ಆಗಲ್ಲ, ಮಗ ಸತ್ತಾನ, ಇಲ್ಲಿಗೆ ಬಂದು 3 ದಿನ ಆಗ್ಯದ, ಯಾರಿಲ್ಲ, ಅವನು ಗಂಡ ಇಲ್ಲ, ಹೆಂಡತಿ ಇಲ್ಲ, ಯಾರಿಲ್ಲ. ಮುದುಕಿ ಮಗ ಸ್ವಲ್ಪ ಮೆಂಟಲ್ ಅನ. ಬಂದು 3 ದಿನ ಊಟ ಮಾಡ್ಲ, 4ನೇ ದಿನ ಇದು ಬಿಟ್ಟಾಕಿರಿ. ನೀವು ಪ್ಲೇಟ್ದಾಗ ಅನ್ನ ಇದ್ದದ್ದು ಬಿಟ್ಟಾಕಿರಿ, ಬಿಟ್ಟಾಕಿಲ್ಲ. ಅವು ವಿಡಿಯೋಸ್ ನಾ ತೋರಿಸ್ತೀನಿ. ಇನ್ನ ನೀವು ಗುಟ್ಟದ ಅಧ್ಯಕ್ಷ ಆಗಿರಲ್ಲ, ಗುಟ್ಟದಾಗ ಏನೇನಾಗ್ಲತ್ತ ಗೊತ್ತದ? ಅಹಿಂಸೋ ಪರಮೋ ಧರ್ಮ ಅಂತ ನೀವ್ ಅಂತೀರಿ. ಇದೇ ಬಿಟ್ಟೋದ್ರೇ ಅಮ್ಮವ್ರು ಹೋಗಿ ಭಸ್ಮ ತಗೊಂಡು ಹೊಡ್ಸಿದ ಮೇಲೆ ಅವ್ರು ಎದ್ದು ಬಂದಾರ. ಯಾರು ನಿಮ್ಮ ಅಪ್ಪನ? ನಮ್ ಮುತ್ಯ. ನಿಮ್ ಮುತ್ಯನ? ಇವರು ಫಸ್ಟ್ ಅಮ್ಮವ್ರು ಬಂದು ಸರ್ ರಾಮದೇವ್ರ ಗುಡಿಯಾಗ ತಪಸ್ಸು ಮಾಡ್ಯಾರ. ಅವರು ಜ್ಞಾನಗುಂದಿ ರಾಮದೇವ್ರ ಗುಡಿಯಾಗ ಊರಾಗ ನಮ್ಮ ಹೊಲದಾಗ ಒಂದು ಲಿಂಗ ಅದ. ಆ ಲಿಂಗದ ಬಲ್ಲಿ ತಪಸ್ಸು ಮಾಡ್ಯಾರ. ಅವರು ತಪಸ್ಸು ಮಾಡಿದಾಗ ಊರಾಗ ಮಂದಿ ಎಲ್ಲ ಯಾರು ಉಚ್ಚಿ ಬಂದಾಳ ಹಂಗಾಗಿ ತಿಕ್ಕವಂಶ ಅಂತ ಹೇಳಿ ಕಲ್ಲು ಹೊಡೆದು ಅದು ಇದು ಮಾಡ್ಯಾರ ಸರ್. ಮಾಡಿದ್ರೆ ಅಮ್ಮ 3 ವರ್ಷ ಬೀಡಿ ಮಾಡ್ಯಾಳ. ರಾಮದೇವ್ರ ಗುಡಿಯಾಗ ಬೀಡಿ ತಯಾರು ಮಾಡ್ಯಾರ. ಬೀಡಿ ತಯಾರು ಮಾಡಿ ದಿನ ರಾತ್ರಿಗೆ ಬಂದು ಅಮ್ಮೋರಿಗೆ ಕಂದಿಲಿ ಹಿಡ್ಕೊಂಡು ಬಂದು ಇಲ್ಲಿ ಬಂದು ಗುಡ್ಡದ ಮೇಲೆ ದರ್ಗಾದಾಗ ಗಿಡದ ಮೇಲೆ ಮಲ್ಕೋತಿದ್ರು ಅಂತ ಅಮ್ಮೋರವಾಗ. ಅವಾಗ ಇಲ್ಲಿ ಹುಲಿ ಅದ ಅಂತ ಎಲ್ಲರೂ ಅಂದ್ರು. ಹುಲಿ ಇಲ್ಲ, ಏನಿಲ್ಲ ಗೌಡ್ರೆ, ಇಲ್ಲಿ ನಾನೇ ಇಲ್ಲೇ ಇರ್ತೀನಿ, ನನಗೊಂದು ಇದು ಮಾಡಿ ಕೊಡ್ಬೇಕಂದ್ರೆ ಇಲ್ಲಿ ಮಣ್ಣಾಗ ಒಂದು ತೆಗ್ಗು ದೊಡ್ಡ ಅಂಡರ್ ಗ್ರೌಂಡ್ ಟೈಪಿಂಗ್ ಮಾಡಿ ಅವ್ರಿಗೊಂದು ವ್ಯವಸ್ಥೆ ಮಾಡಿ ಕೊಟ್ಟಾರ. ಈ ಬುಚ್ಚಪ್ಪ ದೂದಿ ಅಂತೇಳಿ ಹೋಟೆಲ್ ಅದ್ರ ಗೇಟಿನ ಬಲ್ಲಿ. ಆ ಮುದುಕ ದಿನ ನೀರು ತಂದು ಕೊಟ್ಟಾನ ಅವರಿಗೆ. ಅಕ್ಷರ ಕಲಿಸ್ಲಕ್ಕೂ ಒಬ್ಬ ಒಂದು ಮನುಷ್ಯಗಿಟ್ರ ಸರ್ ಅವ್ರು ಅಮ್ಮವ್ರಿಗೆ. ಪೂಜಾರಿ ಸರ್, ಕಾನ್ಕುರ್ತಿ ಸ್ವಾಮಿಗೊಬ್ಬರಿಗೆ. ಅವಾಗ ಹೆಂಗಂದ್ರೆ ಗೌಡ್ರಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ. ಅಲ್ಲಿ ಏನ್ ಮಾಡ್ಯಾರ, ನಿಮ್ ಮನಿ ಬೆಳಿಬೇಕಂದ್ರೆ ಗೌಡ್ರೆ ಅಲ್ಲಿ ರಾಮದೇವ್ರ ಗುಡಿ ಬಲ್ಲಿ ನೀವು ಗುಡಿ ಕಟ್ರಿ, ಒಂದು ನಿಮ್ ಮನಿ ಬೆಳಿತಾವ ಅಂತ ಹೇಳ್ಯಾರ. ಪೂರ್ಣಾಕವ ಇಲ್ಲಿ ರಾಳಗಡ್ಡ ಅಂತ. ಈಗ ಮತ್ತೆ ಈ ಪ್ರಭು ಸ್ವಾಮಿ ಅಂತಿದ್ರು ಒಬ್ರು, ಅವ್ರು ಇದ್ದಾಗ ಪ್ರಾಪರ್ಟಿ ಮಾತ್ರ ಮಾಕುಲ್ ಜಮಾಚಾರಿ ಅಮ್ಮವ್ರ ಹೆಸರು ಮೇಲೆ ಸ್ವಲ್ಪ ಅವ್ರಿಗೆ ಏನೋ ಮಾಡಿ ಆ ಕಡೆ ಹಿಂದಕ್ಕೆ ದೊಬ್ಬಿ ಅವ್ರಿಗೆ ಕಲಾಶೆ ಮಾಡಿಬಿಟ್ರ. ಅಲ್ಲಿ ಬಾತ್ರೂಮ್ದಾಗ ಅದ್ರಾಗ ಇದು ಮಾಡಿ ರಾಯಚೂರದಾಗ, ಅದು ರಾಯಚೂರು ಆಶ್ರಮಿಗೆ ಬೀಳ್ಬಿದ್ದು ಬಿಟ್ಟದ ಅದನ್ನು. ಇವಾಗ ಏನ್ ಮಾಡ್ಯಾರ ಇವರು, ಇವಾಗ ಪ್ರೆಸೆಂಟ್ ಇವರು ಎಲ್ಲ ನಮ್ದೇ ಆದ, ನಮ್ದೇ ದರ್ಬಾರ್ ನಡಿಬೇಕು, ಅವ್ರು ಕಾಲೊತ್ತಬೇಕು. ಮತ್ತೆ ಸರ್ ನಾವು ಏನ್ ಅವ್ರಿಗೆ 1% ನಾವು ಆಶಿ ಬೀಳೋರಲ್ಲ, ನಮ್ಗೆ ಇದು ಇಲ್ಲ. ಅದು ನೀವು ಯಾರು ನಿಮ್ಗೆ ನಾವು ಕೇಳೋರಂತ ಸರ್ ನಮಗ್ ಇದು 68ದಾಗ ಜತ್ತಿ ಸಾಬ್ರು ಬಂದು ಅಲ್ಲಿ ಪೂಜೆ ಮಾಡಿದ್ರು ಸರ್. 49 ಕೆಳಗಡೆ ಬಸವೇಶ್ವರ ಗುಡಿ ಬಳಿ ಮ್ಯಾಗ ಬಂದು ಈಶ್ವರಿ ಗುಡಿ ಕುಂತು ಇದು ಯಾರ ಹೆಸರಲ್ಲಿ ಅಂತಂದ್ರೆ ಮುಲ್ಲಾ ಅಂತಂದ್ರು. ಇದು ಯಾರಂದ್ರೆ ಪರಂಪೋಗ್ ಅಂತ ಅಂತಿದ್ರು ಸರ್. ಅದ್ರಲ್ಲಿ ತಾಪಡ್ ತೊಬಿಟ್ಟು ಹೋಗಿ ನೀವು ಸೆಕ್ರೆಟರಿ ಹಿಡಿದಾಗ ಅಮ್ಮನವ್ರ ಹೆಸರಿನ ಮೇಲೆ ರಿಜಿಸ್ಟರ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು. 20 ರೂಪಾಯಿಗೆ 1 ಎಕರೆ ಸರ್, ರಾಕಿ ಪ್ಲೇಸ್ ಅಂತ ಹೇಳಿ ಹೇಳಿದ್ರು. ಇದು ಉಳುಮೆ ಬೆಳೆಯಂಗಿಲ್ಲ ಅಂತೇಳಿ ರಾಕಿ ಪ್ಲೇಸ್ ಅಂತೇಳಿ ಅಲ್ಲಿ ಸೆಕ್ರೆಟರಿ ಹಿಡಿದಾಗ ರಿಜಿಸ್ಟರ್ ಮಾಡ್ಕೊಂಡು ಬಂದ್ರು ಸರ್. 68ದಾಗ ಮಾಡ್ಕೊಂಡು ಬಂದ್ರು ಸರ್. ಸರ್ಪಂಚ್ ಸರ್, ಸರ್ಪಂಚ್ ಅವಾಗ ಸರ್ ಭೂಮಿ ಅದು ನಿಮ್ದಿತ್ತ? ಪೊಲೀಸ್ ಪಟೇಲ್ ವಿತ್ ಸರ್ಪಂಚ್ ಎರಡು ಇದ್ರು ಸರ್. ಆ ಭೂಮಿ ನಿಮ್ದಿತ್ತ? ಗೌಡ್ರೆ, ಕೇವಲ ನಿಮ್ ಕುಟುಂಬಕ್ಕೆ ಈ ಸೇವೆ ಮಾಡಿದ್ದವರಿಗೆ ಗುರುತಿಸದೇ ಇರುವಂತದ್ದ, ಮತ್ತು ಇನ್ನ ಅನೇಕ ಕುಟುಂಬಗಳಿಗೂ ಇದೇ ತರ ಮಾಡಿದಾರ? ಇನ್ನ ಅನೇಕ ಕುಟುಂಬದವರಿದ್ದಾರೆ, ಸೇವೆ ಮಾಡಿದವರು ಇದ್ದಾರೆ, ಅವ್ರನ್ನ ಹಂಗೆ ಕಡೆಗಣಿಸ್ತಾ ಬಂದಿದ್ದಾರೆ. ಹಳೆ ಟ್ರಸ್ಟ್ ದಾಗಿದ್ದವ್ರನ್ನ ಬಾಜಿಗೆ ತೇರಿಸಿ ನೀವು ಹೊಸ ಟ್ರಸ್ಟ್ ಮಾಡಿದ್ರಲ್ಲ, ಹಳೆ ಜನ ಯಾವ ತಪ್ಪು ಮಾಡಿದ್ದಾರೆ ಅದನ್ನು ನಾವು ಕಾನೂನು ಪ್ರಕಾರ ಕೇಳಬೇಕಲ್ಲ. ತಪ್ಪು ಮಾಡಿದ್ರೆ ತೆಗಿಬೇಕು ಯಾವುದೇ ಆಗ್ಲಿ. ನಿಮ್ಗೀಗ ಓಲ್ಡ್ ಬಯಲು ಬೇಕು. ಹಾ,
ಹೌದಿಲ್ಲ? ಟ್ರಸ್ಟ್ ಮಾಡಿದಾಗ 5 ಜನ ಒರಿಜಿನಲ್ ಬೈಲ ಬೇಕಾ? ಒರಿಜಿನಲ್ First ಪ್ರಕಾರ ಏನು ಸೂಚನೆ ಮೇರೆಗೆ ಅವರು ಸಲಹೆ ಸೂಚನೆ ಬಗ್ಗೆ ಮಾಡಿದ್ದಾರೆ. ಓಕೆ, ಇನ್ನೊಂದೇನೋ ಹೇಳಿದ್ರಲ್ಲ ನೀವು, ಅವರಿಗೆ ನಾನು ಕೇಳಿದ್ರೆ ಏನ್ ಹೇಳ ಸರ್, ಇಬ್ಬರು ತೀರ್ಕೊಂಡಾರ, 3 ರೀಸನ್ ಕೊಟ್ರ ಅಂತ ಹೇಳಿ ಸರ್. ಮತ್ತೆ 5 ಮಂದಿ ಜಾಗದಾಗ ಯಾರು ನಿನ್ಗೆ ಅವೈಲೇಬಲ್ ಆರ, ನಿನ್ ಕರೆಕ್ಟ್ ಸರ್ವಿಸ್ ಕೊಡೋರ ಆಸ್ಪತ್ರೆ ಅಂತ ಹೇಳಿ ತಗೊಂತ ನಾವು ಹೇಳಿದ್ವಿ. ನಮ್ಮ ಅದ್ರಾಗ ನಮ್ಮ ಅಣ್ಣಗೆ ಒಬ್ಬನ ತಗೋ, ಯಾರನ್ನ ಕೇಳಿದ್ರು ನೀವು ಯಾರದಪ್ಪ ಅಂದ್ರೆ ನಮ್ಮ ಅಣ್ಣ ಅಂತೀವಿ ಒಬ್ಬ ಅಂತ ನಾವು ಹೇಳಕ್ ಬರ್ತಂದ್ರೆ 5 ವರ್ಷ ತನಕ ತಗೊಳಕ್ ಬರಂಗಿಲ್ಲ ಅಂತ ಹೇಳ. 10 ಸಲ ಹೇಳಿ ನೀವು ಮಾತು. ಇಲ್ಲಿ ಒಂದು ರಾತ್ರಿ 2 ತಾಸು ಮೀಟಿಂಗ್ ಆಗ್ಯದ. ರಾಮ್ಲು, ನಾನು, ಸಿದ್ದರಾಮಪ್ಪ DSP, ನಾನು ತನ್ನ ಮಗ 5 ಮಂದಿ ಕುಂತೀವಿ. ನಾಳೆಗೆ ಮೀಟಿಂಗ್ ಅನ್ನೋದು ಹೇಳಿ. ಇದ್ರಾಗ ಭಾಳ ಸಫಾ LMB ಬ್ಯಾಂಕ್ ಕ್ಯಾಶಿಯರ್ ರೀ. ಅಲ್ಲಿ 12 ಲಕ್ಷ ಲೂಟಿ ಮಾಡ್ಕೊಂಡು ಬಂದ್ರೆ ಇಲ್ಲಿ ಇತನ ಬಳಿ ದನ ಕಾಯ್ಲಿಕ್ಕಿದ್ದ ನಮ್ಮ ಅಣ್ಣನ ಬಳಿ. ಇತ್ತ ಮ್ಯಾನೇಜರ್ 15 ವರ್ಷ. ಇತ್ತೊಂದು ಫಸ್ಟ್ ಪಾರ್ಟ್ ಇತ್ತೊಂದು ಏನ್ ದೊಡ್ಡ ಭಕ್ತ ಅಲ್ಲ ಇದಲ್ಲ. ಮಾತು ಹೇಳ್ತೀನಿ, ಏನ ಅಮ್ಮವ್ರದ್ದು ಏನಾನ ಪ್ರಚಾರ ಮಾಡ್ತಾನ, ಏನಾನ ಇದು ಮಾಡ್ತಾನ, ಏನಾನ ಹೇಳ್ತಾನ, ಹಂಗನ ಪ್ರವಚನ ಹೇಳ್ತಾನ. ಅವ ಮೂಕ್ಸ್ವಾಮಿ ಅನ್ನೋ ಬಂದಿದ್ರು ಸರ್ ಇಲ್ಲಿಗೆ. ಅವ ಏನ್ ಹೇಳನ, 5 ದಿವಸ ನಾನು ಇನ್ನು ಉಪವಾಸ ಕೊಡಮ್, ಸತ್ಯಾಗ್ರಹ ಕೊಡಮ್ ಇಲ್ಲಿ ಅಮ್ಮವ್ರ ಮುಂದೆ ನಾವು ತಪಸ್ಸು ಮಾಡಮ್. ಇಲ್ಲಾಂದ್ರೆ ಬೆಂಕಿಯಾಗಿ ಇಬ್ಬರು ಕಲ್ತು ನಿಂದಿರ್ಬೇಕು ನಾವು. ಅವ್ನಿಗೆ ಅಂದ್ರೆ ಅವ್ನಿಗೆ ಹೊಡೆದು ಎಲ್ಲ ಇದು ಮಾಡ್ಯಾನ. ನೀವು ವಿಡಿಯೋ ಬಂದವಲ್ಲ ನಿಮ್ಗ? ಮ್ಯಾಲ್ ಬಂದಿದ್ರು ಅವರು. ಅವಾಗ ಅಮ್ಮನ ಬಲ್ಲಿ ಸ್ವಲ್ಪ ಕಸ ಬಳ್ಕೊಂತ ಸೇರಿ ಅಮ್ಮನ ಬಲ್ಲಿ ಸೇರಿಕೊಂಡು, ಇನ್ನು ನಾನು ಇಲ್ಲ ಬಿಟ್ಟು ಬಂದಿನಮ್ಮ, ಎಲ್ಲ ನೀನೇ, ನಂದು ಏನಿಲ್ಲ, ನಾನು ಇಂಗ್ಲೀಷ್ ಬರ್ತದ ಎಲ್ಲ ಬರ್ತದ, ಎಲ್ಲ ನೋಡ್ಕೊತೀನಿ ಅಂತ ಹೇಳಿದ್ರೆ ಅಮ್ಮವರು ಬೋಳಾಶಂಕರ. ಹೌದು, ಎಲ್ಲಾರು ಯಾರು ಕೊಟ್ರೆ ಅವ್ರು ಕೊಟ್ಟೇ ಬಿಡ್ತಾರೆ, ಯಾರು ಬಂದ್ರೆ ಹಂಗ ಕೊಟ್ಟು ಬಿಟ್ಟಾರ. ಅವಾಗ ಇನ್ನ ಎಲ್ಲ ನೋಡ್ಕೊತನಪ್ಪ ಅಂದ್ಮೇಲೆ ಅವರು ಒಪ್ಕೊಟ್ಟಾರ. ಅಮ್ಮವ್ರು ಒಪ್ಕೊಂಡ್ಮೇಲೆ ಅವ್ರ ಜೀವನದಾಗ ನೀವೇನ್ ಇನ್ನೊಂದ್ ಹೇಳ್ತೀವಿ, ಏನಂದಿಲ್ಲ. ಅಮ್ಮವ್ರ ಸಲುವಾಗಿ ಜೀವನೇ ಬಿಟ್ಟಾರಂತೆ. ಅಲ್ಲೇ ಯಾಕ್ ಬರ್ತೀವ್ರಿ ನಮ್ಮ ಕುಟುಂಬದವರು? ಅಂದ್ರೆ ನೀವು ರಾಮರೆಡ್ಡಿ ಅವರೇ ಜೀವ ಬಿಟ್ಟಾರ ಅಮ್ಮವ್ರ ಸಲುವಾಗಿ. ಇಲ್ಲಿ ಕುಂತವ್ರು ಎಷ್ಟು ಜನ ಮಾತಾಡ್ತಿದ್ದಾರಂದ್ರೆ ಅಷ್ಟು ಮಾತಾಡ್ತಿದ್ದಾರೆ ರಾಮರೆಡ್ಡಿ ಸಲುವಾಗಿ. ಒಬ್ಬರನ್ನ ರಾಮರೆಡ್ಡಿ ಏನ್ ಮಾಡ್ಯಾರಂತ, ಯಾರನ್ನ ಒಬ್ಬರನ್ನ ರಾಮರೆಡ್ಡಿ ಇದು ಮಾಡ್ಯಾರಂತ ಒಬ್ಬರನ್ನ ಸ್ಟೇಟ್ಮೆಂಟ್ ಕೊಟ್ಟಾರ? ಯಾರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಎಲ್ಲ ನಮ್ಮ 3 ಅಣ್ಣ ತಮ್ಮರು ಒಬ್ಬರಾಗಿ ಬರಲ್ಲ. ಇವರು ಯಾವಾಗ ಬರಲ್ಲ. ನಾನು ಏನ್ ಮಾಡ್ತಾರೆ ಇವರು? ಒಬ್ಬರೊಬ್ಬರಿಗೆ ಜಗಳ ಹಚ್ಚಿ ಬಿಡ್ತಾನ. ಜಗಳ ಹಚ್ಚಿ ಬಿಡ್ತಾರೆ. ಅಂದ್ರೆ ಅಮ್ಮನ ಮೇಲಿರುವಂತ ಭಕ್ತಿಯಿಂದ ನೀವ್ ಏನ್ ಅಂದಿಲ್ಲ. ಮುತ್ತಿಯವ್ರು ಮಾಡ್ಯಾರ. ಏನ್ ಅನ್ಬಾರ್ದ ತಗೊಂಡು ಹೇಳ್ಯಾರ. ಶಿವಾಯ ಸ್ಥಾನ ಕೊಟ್ಟಿದ್ದು ಇಲ್ಲಿ ಕುಂತಾರಲ್ಲ ಜಗನ್ನಾಥ ರೆಡ್ಡಿ ಪಾಟೀಲ್ ಅವರೇ. ಬೇಕಿದ್ರೆ ನಿಮ್ಗೆ ಯಾವ ಪಾಯಿಂಟ್ ಬೇಕಂದ್ರೆ ಕೇಳ್ರಿ, ಹೇಳ್ಬಿಡ್ತಾರೆ. ಅವ್ರ ಸ್ಥಾನ ಕೊಟ್ಟಿದ್ದು ಇವ್ರೆ. ಅವ್ರಿಗೆ ಬಂದು ಮುಂದಕ್ಕೆ ಹೋದ ಅಂತ ಹೇಳ್ರಿ, ಅವ್ರನ್ನ ಭೇಟಿ ಮಾಡಿಸ್ರಿ, ಮಾತಾಡ್ತೀವಿ ನಾವು. ನಮ್ಮ ಕುಟುಂಬದವ್ರು 6 ಜನ ಕುಂತು ಮಾತಾಡ್ತೀವಿ. ಎದುರು ಬಂದ್ರೆ ಹೆಂಗೆ? ಇವ್ರೆಲ್ಲ ಅಲ್ಲ ರೀ, ಇನ್ನ ಬಹಳ ಜನ ಇಲ್ಲಿ ಮಾತಾಡೋರು, ಅವ್ರ ಬಲ್ಲಿ ಮಾತಾಡೋರು ಬಹಳ ಜನ ಇಲ್ಲಿ ಬಂದು. ನೀವ್ ಏನೇನ್ ಮಾಡಿರೋ ಎಲ್ಲ ಪ್ರೂಫ್ ಸಹ ನಾವು ಕಳಿಸ್ತೀವಿ ನಿಮ್ಗೆ. ಪ್ರೂಫ್ ಬೇಕಾ, ಡೇಟ್ ಆಫ್ ಬರ್ತ್, ಇಯರ್ಸ್ ಬೇಕಾ, ಏನ್ ಬೇಕು ಎಲ್ಲ ಹೇಳ್ತೀವಿ ನಾವು. ನಿಮ್ ತರ ಅಮ್ಮವ್ರು ಹೇಳಿದ್ದಾರೆ, ಅಮ್ಮವರೇ ಹೇಳ್ಯಾರ, ಅಮ್ಮವ್ರು ಮಾಡ್ಯಾರ, ಅಮ್ಮವ್ರ ಅಲ್ಲ. ನಮ್ ಬಲ್ಲಿ ಪ್ರೂಫ್ ಅವ, ಪ್ರೂಫ್ ತೋರಿಸ್ತೀವಿ, ಮಾತಾಡ್ತೀವಿ. ಅದೊಂದ್ ಸರ ನಮ್ಮ ರಾಮರೆಡ್ಡಿ ಅದೊಂದ್ ಸರ್ ಅವ್ರು ಏನ್ ಮಾಡ್ಯಾರ, ಜಗನ್ನಾಥ ರೆಡ್ಡಿ ಅವರು ಒಂದ್ ಸಣ್ಣ ಮಗ ಸಣ್ಣ ಮಗಳಿಗೆ ಇಬ್ಬರಿಗೆ ಅಮ್ಮವ್ರು ಕೇಳಿದೆ, ನಿಮ್ ಮಕ್ಕಳು ಬೇಕಪ್ಪ ಅಂತಾರೆ. ಹೆಸರು ಬಿಟ್ಟು ಹೈದರಾಬಾದ್ ಅವ್ರು ಕೊಟ್ಟು ಬಿಟ್ಟಾರ ಅಮ್ಮವ್ರು. ಅದನ್ನು ಏನಂದಿಲ್ಲ ನಮ್ಮ ಅಪ್ಪವ್ರು. ಅಮ್ಮವ್ರ ಆಜ್ಞೆ ಅಷ್ಟೇ, ಅಮ್ಮವ್ರ ಆಜ್ಞೆ ಅಂತ ಹೇಳ್ಬಿಟ್ಟೇನ ಅಷ್ಟೇ. ಅವ್ರಿಗೂ ಮರ್ಯಾದೆ ಕೊಡಲ್ಲ, ಯಾರಿಗೆ ಮರ್ಯಾದೆ ಕೊಡಲ್ಲ. ಮಗ ಮಗಳು ಸರ್ ಅನ್ನಲ್ಲ ಸರ್. 98 ಅಮ್ಮವ್ರು ಕೇಳಿದಾಗ ಕೊಟ್ಟಿವಿ ಸರ್. ನಿನ್ ಮಗಳಿಗೆ ಕೊಡಪ್ಪ ಅಂತಂದ್ರೆ ಒಳ್ಳೇದು. ಹಿಂದಿರುಗಡೆ ಮಗನಿಗೆ ಕೊಡಪ್ಪ ಅಂತಂದ್ರೆ, ಅಮ್ಮ ಮಣಿಗೇಡಿ ಕೊಡ್ತೀವಿ ಅಂತ ಅಂದ್ರೆ ಇಲ್ಲ ಸಣ್ಣ ಮಗನಿಗೆ ಕೊಡ ಅಂತ ಅಂದ್ರೆ ಕೊಟ್ಟು ಬಿಟ್ಟಿವಿ ಸರ್. ಅಮ್ಮವ್ರ ಆಗಿನ ಅಂತ ನಾವು ನೋಡ್ಕೊಂಡು ಬಂದೀವಿ ಸರ್. ಅವ್ರು ನಿಮ್ ಮಗ ಎಲ್ಲೇ ಅದಾರ್ರಿ ಈಗ? ಈಗ ಹೈದರಾಬಾದ್ದಾಗ ರೀ, ಅಮೆರಿಕದಾಗ CA ಮಾಡ್ಲತ್ತಾರ. ಕಾನ್ಫರೆನ್ಸ್ದಾಗ ನಿಮ್ಮ ವಿಡಿಯೋ ಕಾಲ್ದಾಗ ಮಾತಾಡಂದ್ರೆ ಮಾತಾಡಿಸ್ತೀವ್ರಿ. ಮಾತಾಡ್ತೀನಿ ಅನ್ನೋದು ಸರಿ. ಮಾತಾಡ್ತೀನಿ ಅಂತ ಹೇಳ್ರಿ, ಅವ್ರನ್ನೂ ಮಾತಾಡ್ತಾರೆ. ಅವ್ರು ಸರಿ ಮಾತಾಡಿದ್ರಿ. ಹಣ್ಣು ಹಾಲ್ ಮೇಲೆ 40 ವರ್ಷ ಅಮ್ಮನ ಸೇವೆ ಮಾಡ್ಕೋತೆ. ಜೋಳಿಗೆ ಹಾಯ್ಕೊಂಡು ಚಂದ ಉಸುಲ್ ಮಾಡ್ಕೋತ ಹೋಗಿ ವೆಂಕಟೇಶ್ವರ ಗುಡಿ ಕಟ್ಟ್ಯಾರ, ಈಶ್ವರ ಗುಡಿ ಕಟ್ಟ್ಯಾರ, ಚಿಡಿಗಳು ಕಟ್ಟ್ಯಾರ. ಈ ಲೈನ್ ಬಿಲ್ಡಿಂಗ್ಗಳೆಲ್ಲ ಅವ್ರ ಕೈ ಮೇಲೆ ಆಗ್ಯಾವ. ಟೋಟಲ್ ಹೊಲಗಳು ಅಮ್ಮನ ಹೆಸರು ಮೇಲೆ ಲ್ಯಾಂಡ್ ಶುರು ಮಾಡ್ಯಾರ. ಟೆಂಪಲ್ ಅದು ಇದೇನಾ ಈಗ? ಅದ ರೀ, ಟೆಂಪಲ್ ಇಲ್ಲ ಸರ್. ಟೆಂಪಲ್ ಇಲ್ಲ, ಅದೇ ಸಿದ್ದೇಶ್ವರ ಬೆಟ್ಟ ಅಂತ ಹೇಳಿ ಟೆಂಪಲ್. ಬೆಟ್ಟ ಅಂತ ಹೇಳಿ ಸಿದ್ದೇಶ್ವರ ನೋಡಿಲ್ಲ. ಅದನ್ನ ದೊಡ್ಡವ್ರು ಹೇಳ್ತಿದ್ರು, ನಮ್ಮ ಮುದ್ದವರು. ರಾಮರೆಡ್ಡಿ ಮಗ. ನಮ್ಮ ತಂದೆಯವರು ಫೌಂಡರ್ ಸರ್. ಅಮ್ಮೆಯವ್ರು ಅವ್ರು ಎಷ್ಟು ವರ್ಷ ಸೇವೆ ಕೊಟ್ಟಾರ್ರಿ ಇಲ್ಲಿ? ಎಷ್ಟು ವರ್ಷ ಸೇವೆ ಅಮ್ಮನ ಜೊತೆಗೆ ಇದ್ರು? ಇಲ್ಲಿ ದೇವಸ್ಥಾನ ಸೇವೆ ಮಾಡ್ರ ಸರ್. ಅವ್ರ ಜೀವಂತ ಇರುತ್ತಾನ ಸೇವೆ ಮಾಡ್ರ ಸರ್. ಆದ್ರೆ ನಿಮ್ಮಂತವ್ರಿಗೆ ಕೂಡ ಯಾವುದೇ ರೀತಿಯಲ್ಲಿ ಟ್ರಸ್ಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಿಂದ ಪದನಾಮ ಕೊಟ್ಟಿಲ್ಲ, ಅವಕಾಶ ಮಾಡಿಕೊಟ್ಟಿಲ್ಲ ಅಂತೀರಿ. ಅಂದ್ರೆ ಅವ್ರ ಮಗ ನಿನ್ನೆ ಮೊನ್ನೆ ಬಂದ್ರು,
ನಿನ್ನೆ ಮೊನ್ನೆ ಬಂದಂತ ಅವ್ರ ಮಗರಿಗೆ ಕಾರ್ಯದರ್ಶಿ ಮಾಡಿದಾರ? ನೀವು ನಿಮ್ ತಂದೆಯವರು ಸಾಯೋತನ ಇಲ್ಲೇ ಇದ್ದು ಅಮ್ಮನ ಸೇವೆ ಮಾಡಿದ್ರೆ ಯಾವುದೇ ರೀತಿಯಿಂದ ಟ್ರಸ್ಟ್ ಅಲ್ಲಿ ಗುರುತಿಸಿಲ್ಲ. ಲೇವಾದೇವಿ, ದೇಣಿಗೆ ವಿವರ, ಅನುದಾನ, ಕೋಟಿಲಿಂಗೇಶ್ವರ ಪ್ರತಿಷ್ಠಾಪನೆ, ಅಂಗಡಿ ಕಿರಾಯಿ, ಶಾಲಾ ಕಾಲೇಜು, ಗೋಶಾಲೆ, ಹೊಲ, ಕಲ್ಯಾಣ ಮಂಟಪಗಳ ಇನ್ನಿತರ ಟ್ರಸ್ಟಿನ ಎಲ್ಲ ಲೆಕ್ಕ ನೀಡಬೇಕು. ನಿಮ್ಮ ಬಗ್ಗೆ ನಾವು ಹೇಳಬೇಕಾದರೆ 16/9/2011, 17/9/2011 ಶ್ರೀಶೈಲಂ 1 ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ನಿಮ್ಮ ಮೇಲೆ. ಗುಂಟೂರು ಮೂಲದ ಸುಬ್ಬಾರಾವ್ ಮೇಲೆ ಹಲ್ಲೆ, ಶ್ರೀಶೈಲ ಟ್ರಸ್ಟ್ ಸದಸ್ಯರ ಸಹಿ ಫೋರ್ಜರಿ. 14/8/2011 ಟ್ರಸ್ಟ್ ಸದಸ್ಯರ ಬದಲಾವಣೆ. ಇವೆಲ್ಲ ಆರೋಪಗಳು ನಿಮ್ಮ ಮೇಲಿವೆ. ಯಾನಗುಂದಿ ಶಿವಯ್ಯ ಅವರು ಬಂದಿದ್ದು ಯಾವ ಇಯರ್ ಅಲ್ಲಿ, ಯಾವ ವರ್ಷದಲ್ಲಿ ಯಾನಗುಂದಿ ಬಂದದ್ದು? ಯಾನಗುಂದಿ ಅಮ್ಮನವರ ಒರಿಜಿನಲ್ ಟ್ರಸ್ಟ್ ಬೈಲಾ ಎಲ್ಲಿದೆ? ಶಿವಯ್ಯ ಸ್ವಾಮಿ ಟ್ರಸ್ಟ್ ಸದಸ್ಯರ ಬದಲಾವಣೆ ಟ್ರಸ್ಟ್ ಮೀಟಿಂಗ್ ಕರೆದು ಮಾಡಿದ್ದಾರೆಯೇ? ಶಿವಯ್ಯ ಸ್ವಾಮಿ ಮಗನ ಕೇಸ್ ವಿಚಾರ ಬೆಳಕಿಗೆ ಬಂದ ಮೇಲೆ ಅವರು ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ? ಅನೇಕ ವಿಡಿಯೋಗಳಲ್ಲಿ ಟ್ರಸ್ಟ್ ಕಾರ್ಯದರ್ಶಿಯಾಗಿ ನನ್ನನ್ನು ಬಲವಂತವಾಗಿ ನೇಮಿಸಿದ್ದಾರೆ, ನಾನು ಬಿಡಲು ಸಿದ್ಧ ಎಂದು ಹೇಳಿದ್ದ ಶಿವಯ್ಯ ಅವರು ಹೇಳಿದ್ದಾರೆ. ಈಗ ಬಿಡಿ. ಮಗನನ್ನು ಏಕೈಕಿ ಕಾರ್ಯದರ್ಶಿ ಮಾಡಿ ತಾನು ಅಧ್ಯಕ್ಷ ಸ್ಥಾನ ಆಗಿರುವ ಹಿನ್ನೆಲೆ ಮಾನ್ಯ ತನ್ನ ಮಗನನ್ನು ಟ್ರಸ್ಟ್ ದಿಂದ ಕೈ ಬಿಡುತ್ತೇನೆ ಎಂದು ಹೇಳಿದವರು ಯಾವಾಗ ಬಿಡುತ್ತಾರೆ? ಸುಮ್ಮನೆ ನಮ್ಮ ಮೇಲಿನ ಆರೋಪಗಳನ್ನು ಬಹಿರಂಗ ಕ್ಷಮೆ ಕೇಳಿ ಟ್ರಸ್ಟ್ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು. ಅವರ ಸ್ಥಾನಕ್ಕೆ ರಾಜೀನಾಮೆ ಮಾಡಬೇಕು. ಇಲ್ಲವಾದರೆ ಕಾನೂನಾತ್ಮಕ ಪ್ರಕರಣ ದಾಖಲು ಮಾಡಿ ಮಾನನಷ್ಟ ಮೊಕದ್ದಮೆ ಮಾಡುತ್ತೇವೆ. ನಾವು ಇನ್ನ ಮೀಟಿಂಗ್ ಮಾಡ್ಕೋಬೇಕಲ್ರಿ, ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊರಾಗೆ ಭಕ್ತರಾರ ಸರ್. ಊರಾಗೂ 2,000 ಜನರ ಊರಾಗ ಏನಲ್ಲಕತ್ತಾರ, ಗೌಡ್ರೆ ನಾವು ಬಿಟ್ಟು ಎದಕ್ಕೆ ಹೋಗಿರಿ, ನೀವು ಒಬ್ಬರೇ ಹೋಗಿ ಅದಕ್ಕೆ ಮಾತಾಡಕ್ ಹೋಗಿರಿ, ಎಲ್ಲರ ಕಾಲ್ತು ಬರ್ತೀವಿ. ಅವ್ರು ಕೊಟ್ಟಷ್ಟು ಇದಕ್ಕೆ ನಾವು 8 ದಿನ ಸರ್ ಟೈಮ್, 8 ದಿನ ನಾವು ಕೊಡೋದಲ್ಲ. ಅವ್ರು ಯಾವಾಗ ಮಾಡ್ತಾರೆ ರಾಜೀನಾಮಾ, ಯಾವಾಗ ಅವ್ರ ಮಗನನ್ನು ಇಳಿಸ್ತಾರೆ ಅಂತ ಕೇಳಿದ್ದು ನಾವು. ಅವ್ರನ್ನ ಕೇಳ್ತಾ ಇದ್ದೀವಿ, ನಾವು ಟೈಮ್ ಕೊಟ್ಟಿಲ್ಲ ಅವರಿಗೆ. ಅವರು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದ ಪ್ರಕಾರ ನಾವು ಕೇಳ್ತಾ ಇದ್ದೀವಿ ಅವರಿಗೆ. ಬಿಡಲ್ರಿ, ನಾವು ನಮಗೂ ಇರ್ತಾವಲ್ರಿ, ನಾವು ತಿಳ್ಕೊಂತೀವಿ ಏನದ ಏನಿಲ್ಲ. ಮಾಡ್ತೀವಿ, ಬ್ಲಾಕ್ ಮಾಡ್ತೀವಿ. ಓಕೆ. ಇಲ್ಲಿ